ಕಾವೇರಿ ವಿಚಾರದಲ್ಲಿ ರೈತರ ಆಕ್ರೋಶ ಸರಿಯಾಗಿದೆ. ಬಿಜೆಪಿ ಕೂಡ ಹೋರಾಡಬೇಕಿರುವ ಅನಿವಾರ್ಯತೆ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಮಾಡದೆ ಕಾವೇರಿ ವಿಚಾರದಲ್ಲಿ ಅಸಡ್ಡೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಬೆಂಕಿ ಬಿದ್ದು ಹೊತ್ತಿ ಉರಿತಿದ್ರು ಸಿಎಂ ದೆಹಲಿಯಲ್ಲಿದ್ದಾರೆ. ಅಧಿಕಾರ ದಾಹಕ್ಕಾಗಿ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಇದೇ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಕಾವೇರಿ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡಿರೋದ್ರಿಂದ ಇವತ್ತು ಪ್ರಾಧಿಕಾರ ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜನಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜನಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ